ಮೆಲ್ಗೆ 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 ಮೆಲ್ಲಕ. ಯಾಕೋ ಕಂದ, ಮೈಗೆ ಹುಷಾರಿಲ್ವಾ? ನೀನು ಯಾಕೆ ಒಣಗಿರೋ ಬಟ್ಟೆ ತರಕ್ಕೆ ಹೋದೆ? ನಾನು ತಗೊಂಡು ಬರ್ತಿದ್ನಲ್ಲ. ಅಮ್ಮ, ನಾನಿತ್ತು ನೀವು ಬರೋದಾ? ಅದು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ವಾ, ಅದಕ್ಕೆ ತಲೆ ತಿರುಗ್ದಾಗಾಯ್ತು ಅಷ್ಟೇ ಅಮ್ಮ. ಲಕ್ಷ್ಮಿ, ರಾತ್ರಿ ಊಟ ಮಾಡಿದ್ಯಾ? ಅದಕ್ಕೆ ಹೀಗಾಗಿದ್ದು. ಮಕ್ಕಳಾದ್ರೂ ಹೇಳಿದ ಮಾತನ್ನ ಕೇಳ್ತಾರೆ, ನಿಮಗೇನಾಗಿದೆ? ಅವನೊಂಥರ ಹಾಳಾಗ್ತಾ ಇದ್ದಾನೆ, ನೀನೊಂಥರ ಆರೋಗ್ಯನ ಹಾಳು ಮಾಡ್ಕೋತಾ ಇದೀಯಾ. ಆರೋಗ್ಯ ಏನಿದ್ರೆ ಏನು, ಈ ಜೀವ ಏನು ಹೋಗ್ಲಿಲ್ವಲ್ಲ, ಜೀವ ಉಳ್ಕೊಂಡಿರೋದೇ ಹೆಚ್ಚು. ಆದರೆ ಉಳ್ಕೊಂಡಿರೋ ಈ ಜೀವನದಲ್ಲಿ ಸೋಲ್ತಾ ಇದೆ. ಸಂತೋಷ, ನೆಮ್ಮದಿ ಇದು ಯಾವುದನ್ನು ಉಳಿಸ್ಕೊಳಕ್ಕಾಗ್ತಿಲ್ಲ. ಸುಖ ಶಾಂತಿ ಅನ್ನೋದೇ ಸಿಗ್ತಾ ಇಲ್ಲ. ಹೇಳು ಮೇಸ್ತ್ರಿ. ನಮಸ್ಕಾರ ಸರ್. ಹಾಂ ಮೇಸ್ತ್ರಿ, ಹೇಳು. ಅದು ಯಾಕೋ ಗೊತ್ತಿಲ್ಲ ಸರ್, ನಿಮ್ಮ ಹತ್ರ ಮತ್ತೆ ಮತ್ತೆ ಮಾತಾಡೋಣ ಅನ್ಸುತ್ತೆ. ಈಗೇನು ವಿಷಯ? ಸರ್, ಒಂದು ಕಾಲದಲ್ಲಿ ನೀವು ಹೇಗಿದ್ದವರು, ಆ ಮೀರಾ ಅನ್ನೋ ಮಾಯೆ ನಿಮ್ಮನ್ನ ರಸ್ತೆಗೆ ತಂದ್ಬಿಟ್ಲು. ಅದು ನಿಮಗೂ ಗೊತ್ತಿದೆ. ಈಗ ಆ ಮಾಯಿನಲ್ಲಿ ತಿರ್ಗಾ ಸಿಕ್ಕಾಕೊಂಡಿದ್ದೀರಲ್ಲ ಸರ್. ಈಗ ಈ ವಿಷಯ ಮಾತಾಡೋಕ್ಕೆ ಫೋನ್ ಮಾಡಿದ್ರಾ? ಸರ್, ನಿಮಗೆ ನಾನು ಅವತ್ತೇ ಹೇಳಿದೆ ಅವಳು ಸಹವಾಸ ಬೇಡ ಅಂತ. ನಿಮ್ಮನ್ನ ಮತ್ತೆ ಕೆಟ್ಟ ದಾರಿ ಕರ್ಕೊಂಡು ಹೋಗೋ ಶಕ್ತಿ ಅವಳ ಹತ್ರ ಇದೆ. ಮೇಸ್ತ್ರಿ, ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಮೇಸ್ತ್ರಿ. ನೀನು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲೇ ಇರೋ. ಸರ್, ದೇವರು ಕೆಟ್ಟ ದಾರಿಯಿಂದ ಹೊರಗೆ ಬರೋದಕ್ಕೆ ಹಲವಾರು ಅವಕಾಶಗಳನ್ನು ಕೊಡ್ತಾನೆ ಸರ್. ಎಚ್ಚೆತ್ಕೊಂಡು ಬರಲಿಲ್ಲ ಅಂದರೆ ಮತ್ತೆ ತಿರುಗಿ ಬರ್ಲಿಕ್ಕೆ ಆಗದಿರೋಷ್ಟು ದೂರ ಹೋಗ್ಬಿಡ್ತೀರಾ ಸರ್. ನಿನ್ನ ಕೆಲಸ ಏನಿದೆ ಅಷ್ಟು ನೋಡ್ಕೊ ಮೇಸ್ತ್ರಿ. ನಾನು ಏನು ಮಾಡಬೇಕು, ಯಾವ ದಾರಿ ಹಿಡಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸರ್, ಸರಿಯಾದ ದಾರಿ ಅಂತ ಹೋಗ್ತಾ ಇದ್ದೀರಾ. ಏನೋ ನಿಮ್ಮ ಉಪ್ಪು ತಿಂದಿದ್ದೀನಿ, ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಹೇಳ್ತಾ ಇದ್ದೀನಿ. ಅಲ್ಲ ಸರ್, ನೀವು ಕುಡಿದು ರಸ್ತೆನಲ್ಲಿ ಸಿಕ್ಕಾಕೊಂಡಿದ್ದೀರಂದ್ರೆ ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ ಸರ್. ಮೇಸ್ತ್ರಿ, ಚಪ್ಪಲಿನ ಎಲ್ಲಿ ಬಿಡಬೇಕೋ ನಾನು ಅಲ್ಲೇ ಬಿಡಬೇಕಾಗಿತ್ತು. ಅದನ್ನು ಬಿಟ್ಟು ತಲೆ ಮೇಲೆ ಹೊತ್ಕೊಳಕ್ ಹೋದ್ನಲ್ಲ, ಅದು ನನ್ನ ತಪ್ಪು. ಆಯಿತು ಸರ್, ಒಂದು ಕಾಲದಲ್ಲಿ ಈ ಚಪ್ಪಲಿನೇ ಸರ್ ನಿಮ್ಮನ್ನು ಮುಳ್ಳಿನ ದಾರಿಯಿಂದ ಹೊರಗೆ ಕರ್ಕೊಂಡು ಬರೋದಕ್ಕೆ ಸಹಾಯ ಮಾಡಿದ್ದು. ಒಳ್ಳೆ ಮರ್ಯಾದೆ ಕೊಟ್ರಿ ಸರ್. ರೇ, ನಿಮ್ಮ ಹತ್ರ ನನ್ನ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ.
ಅಮ್ಮ 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 ಎಲ್ಲಿದ್ಯಾ? ಯಾಕಪ್ಪ ಯಾಕೆ ಕಿರ್ಚಾಡ್ತಾ ಇದೀಯಾ? ಏನಾಯ್ತು? ಏನಾಯ್ತು ಅಂತ ಹೇಳೋದಕ್ಕೆ ಬಾಬಾ ನಿಮ್ಮನ್ನೆಲ್ಲ ಕರೆದಿದ್ದು. ಇಷ್ಟು ದಿನ ನೀವಲ್ಲ ನಾನು ತಪ್ಪಾಗಿ ನಡ್ಕೋತಾ ಇದ್ದೀನಿ ಅಂತ ಅನ್ಕೊಂಡಿದ್ರಿ ಅಲ್ವಾ? ಇವತ್ತು ನಿಮ್ಗೆ ನಿಜ ಗೊತ್ತಾಗತ್ತೆ. ಅಮ್ಮ ಅವತ್ತು ನೀನ್ ಏನಂದೆ? ನೀನು ಸರಿಯಾಗಿ ನಡ್ಕೋತಿಲ್ಲ ಅಂತ ನನಗೆ ಬುದ್ಧಿ ಹೇಳಕ್ ಬಂದಿಯಲ್ಲ, ಇವತ್ತು ನಿಂಗೆ ನಿಜ ಗೊತ್ತಾಗತ್ತೆ. ಏನ್ ಲಕ್ಷ್ಮಿ, ನಮ್ಮ ಆನಿವರ್ಸರಿ ದಿನ ಆ ಪ್ರೊಪ್ರೈಟ್ರಿಂದ ಲೇಟ್ ಆಯ್ತಾ? ಹೌದು ರೀ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನವತ್ತು ಅಂತ ಮಾಡಲಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಅವತ್ತು ಲೇಟ್ ಆಗಿದ್ದು ಪ್ರೊಪ್ರೈಟ್ರಿಂದ ಅಲ್ಲ, ನಿನ್ನಿಂದ ಅಂತ. ರೀ, ನಾನು ಹೇಗೆ ಅರ್ಥ ಮಾಡ್ತೀನಿ? ನೀನೇನು ಅರ್ಥ ಮಾಡ್ಸೋದು ಬೇಡ ಲಕ್ಷ್ಮಿ. ಇವರೆಲ್ರಿಗೂ ನಾನೇ ಅರ್ಥ ಮಾಡಿಸ್ತೀನಿ. ಹಲೋ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಆವಾಗಲೇ ನೀವು ಹೇಳಿದ್ದು ನಿಜಾನಾ? ನಿಮ್ಮ ಹತ್ರ ಸುಳ್ಳು ಹೇಳಿ ನನ್ಗೆ ಏನಾಗಬೇಕಾಗಿದೆ ಹೇಳಿ? ಖಂಡಿತವಾಗ್ಲೂ ಅವರೇ ಲೇಟ್ ಮಾಡಿದ್ದು. ಅಲ್ಲಿ ಸೈನ್ ಮಾಡೋದು ಕಷ್ಟ. ಅವ್ರು ಆಫೀಸಿಂದ ಅವರೇ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ವಿಚಾರ ಸರ್, ನಾನ್ ಸರ್ ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾಕೆ ಸರ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ಹೀಗೆಲ್ಲ ಮಾತಾಡಿದ್ರೆ ನನ್ನ ಸಂಸಾರಕ್ಕೆ ತೊಂದರೆ ಆಗಲ್ವಾ? ನಾನು ಅವ್ರಿಗೆ ಹೇಳಿದೆ ಸರ್, ಇವತ್ತು ಲೇಟ್ ಆಗ್ತಿದೆ, ಇನ್ನೊಂದು ದಿವಸ ಮಾಡೋಣ ಅಂತ. ಆದರೆ ಮೇಡಮ್ ಅವರು ಏನಿದೆ ಎಲ್ಲ ಇವತ್ತೇ ಮುಗಿಸ್ಬಿಡೋಣ ಅಂತ ಹೇಳಿ ಅವ್ರು ಅಲ್ಲೇ ಕುಳಿತುಕೊಂಡ್ರು. ಇನ್ನೂ ಒಂದು ಸ್ವೀಟ್ ಅದು. ಇನ್ನೊಂದು ಸ್ವೀಟಾ? ಯಾಕೆ? ಅದು ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ.